ಭಾರತದ ಪ್ರತೀಕಾರದ ತಂತ್ರಕ್ಕೆ ಪಾಕಿಸ್ತಾನ ಹೆದರು ಹೋಗ್ಬಿಟ್ಟಿದೆ, ಬೆಚ್ಚಿ ಬಿದ್ದು ಬಿಟ್ಟಿದೆ. ದುಡ್ಡಿಲ್ಲದೆ ಪರದಾಡ್ತಾ ಇದೆ ಉಗ್ರರ ದೇಶ ಪಾಕಿಸ್ತಾನ. ಬಹಿರಂಗವಾಗಿಯೇ ನಮಗೆ ಹಣ ಬೇಕು ಅಂತ ಪಾಕ್ ಅಂಗಲಾಚಿ ಬೇಡ್ಕೊಳ್ತಾ ಇದೆ. ಭಾರತದ ಪ್ರತೀಕಾರದ ತಂತ್ರಕ್ಕೆ ಪಾಕಿಸ್ತಾನ ಹೆದರು ಹೋಗಿದೆ, ಬೆಚ್ಚಿ ಬಿದ್ದಿದೆ. ದುಡ್ಡಿಲ್ಲದೆ ಪರದಾಡ್ತಾ ಇದೆ ಉಗ್ರರ ದೇಶ ಪಾಕಿಸ್ತಾನ. ಬಹಿರಂಗವಾಗಿಯೇ ನಮಗೆ ಹಣ ಬೇಕು ಅಂದಿದೆ ಪಾಕ್. ನೋಡಿ ಎಂತ ಪರಿಸ್ಥಿತಿ. ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ. ಚೀನಾ ಆ ಕಡೆಯಿಂದ ಹೊಡೆಯುತ್ತೆ, ಟರ್ಕಿ ಆ ಕಡೆಯಿಂದ ಹೊಡೆಯುತ್ತೆ. ಹಣಕ್ಕಾಗಿ ಚೀನಾ ಮೊರೆ ಹೋಗಿದೆ ಪಾಕಿಸ್ತಾನ. ಈಗ ಮತ್ತು ಚೀನಾನೇ ಗತಿ, ಯಾವ ದೇಶನೂ ಬರಲ್ಲ ಇವ್ರಿಗೆ. ಹಣಕ್ಕಾಗಿ ಭಿಕ್ಷೆ ಬೇಡಿದ ಪಾಕಿಸ್ತಾನ ಹಣಕಾಸು ಸಚಿವ. $1.4 ಬಿಲಿಯನ್ ನೆರವು ಕೋರಿದ್ದಾರೆ ಪಾಕಿಸ್ತಾನ. $1.4 ಬಿಲಿಯನ್ ಅಂದ್ರೆ 140 ಕೋಟಿ ರೂಪಾಯಿ. ಈಗಾಗಲೇ ಆರ್ಥಿಕ ಸಂಕಷ್ಟಕ್ಕೆ ಪಾಕಿಸ್ತಾನ ಸಿಕ್ಕಾಕೊಂಡಿದೆ. ಯುದ್ಧ ಏನಾದ್ರೂ ಘೋಷಣೆ ಆದ್ರೆ ಮತ್ತಷ್ಟು ಪರದಾಡೋದಂತೂ ಗ್ಯಾರಂಟಿ. ಹೀಗಾಗಿ ಆರ್ಥಿಕ ಸಹಾಯಕ್ಕಾಗಿ ಚೀನಾ ಮೊರೆ ಹೋಗಿದೆ ಪಾಕಿಸ್ತಾನ. ನಿನ್ನೆ ಒಂದು ವಿಚಾರ ಬಂತು, ಈ ಚೀನಾ ನಮ್ಮ ಜೊತೆಗೆ ಸಪೋರ್ಟಿವ್ ಆಗಿದ್ರೆ ಪಿಒಕೆನ ಬಿಟ್ಟು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ. ಪಿಒಕೆನ ಏನು ಈ ಚೀನಾಕ್ಕೆ ಬಿಟ್ಟು ಕೊಡ್ತಾರಂತೆ ಪಾಕಿಸ್ತಾನದವರು. ಗತಿಗೆಟ್ಟ ರಾಷ್ಟ್ರ ಏನು ಈ ಭಾರತದ ಪಕ್ಕದಲ್ಲಿರುವಂತ ಎಲ್ಲ ರಾಷ್ಟ್ರಗಳಿಗೆ ಹೋಲಿಸಿಕೊಂಡ್ರೆ ಈ ಪಾಕಿಸ್ತಾನ ಅನ್ನೋ ದೇಶ ಇದೆಯಲ್ಲ, ಇದು ಗತಿಗೆಟ್ಟ ರಾಷ್ಟ್ರ. ಇದು ಭಾರತಕ್ಕೆ ಬೇರೆ ಬೇರೆ ದೇಶಗಳು ಎಂತ ಸಿಚುವೇಶನ್ ಇದ್ರೂ ಕೂಡ ಸಪೋರ್ಟಿವ್ ಆಗಿ ನಿಲ್ತವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಘುರಾಮ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಯೋಧರವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬೆಳಗ್ಗೆನೂ ಮಾತಾಡಿದ್ವಿ. ನಿಮಗೆಲ್ಲ ಗೊತ್ತೇ ಇದೆ, ಈ ಒಂದು ಯುದ್ಧ ಅಂತ ಬಂದಾಗ ಆರ್ಥಿಕತೆ ಬಹಳಷ್ಟು ಯೋಚನೆ ಮಾಡಬೇಕಾಗುತ್ತೆ ಯಾವುದೇ ದೇಶಗಳಾದ್ರೂ ಕೂಡ. ಈ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಪಾಪರ್ ಆಗೋಗ್ಬಿಟ್ಟಿದೆ, ಚೀನಾ ಬಳಿ ಮತ್ತೆ ಸಾಲ ಕೇಳ್ತಾ ಇದೆ. ಇದೆಲ್ಲ ಬೇಕಾಗಿತ್ತ ಅಂತ? ಖಂಡಿತ. ನೋಡಿ, ಮೊದಲನೇದಾಗಿ ಈ ರೀತಿಯ ಒಂದು ಕೃತ್ಯ ಆಗಿದೆ 22ನೇ ತಾರೀಕು ಪಹಲ್ಗಾಮ್ ಅಲ್ಲಿ. ಇದಾಗಬಾರ್ದಾಗಿತ್ತು, ಮಾಡಿದ್ದಾರೆ. ಮಾಡಿ ಈಗ ಅವರು ಅದಕ್ಕೆ ಪಶ್ಚಾತ್ತಾಪ ಪಡ್ಲೇಬೇಕು. ಯುದ್ಧ ಅಂದ್ರೆ ನೋಡಿ, ಈಗ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಇಡೀ ದೇಶಕ್ಕೆ ಗೊತ್ತಿದೆ ಪಾಕಿಸ್ತಾನದ ಸ್ಥಿತಿ ಯಾವ ರೀತಿ ಇದೆ. ಈಗ ಅವರು ಯುದ್ಧ ಮಾಡುವಂತ ಸ್ಥಿತಿಯಲ್ಲಿಲ್ಲ ಈಗ ಅವರು. ಅವ್ರಿಗೆ ನೋಡಿ, ಯಾವುದೇ ಈಗ ಬೇರೆ ರಾಷ್ಟ್ರಗಳು ಅವ್ರಿಗೆ ಸಪೋರ್ಟ್ ಅಲ್ಲಿ ನಿಂತಿಲ್ಲ. ಈಗ ನಮಗೆ ಬೇಕಾದಷ್ಟು ರಾಷ್ಟ್ರಗಳು ಸಪೋರ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾವೆ. ಕಾರಣ ಯಾಕೆ ಅಂದ್ರೆ, ನಮ್ಮ ಮೇಲೆ ಹಲ್ಲೆ ಮಾಡಿ, ಆತಂಕವಾದಿಗಳ ಮುಖಾಂತರ ನಮ್ಮ ದೇಶದಲ್ಲಿ ಹಲ್ಲೆ ಮಾಡಿ ಜನರನ್ನ ಕೊಂದಿದ್ದಾರೆ. ಅದ್ರ ಬಗ್ಗೆ ಎಲ್ಲರೂ ವಿರೋಧವಾಗಿ ನಡೆಸ್ತಾ ಇದ್ದಾರೆ ಹೊರತು ಯಾರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ಈಗ. ಸೊ ಎರಡನೇದಾಗಿ ಅವರ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಈಗ ಬಹಳ ಕಂಗಾಲಾಗಿದೆ. ಯಾಕಂದ್ರೆ ಅವ್ರ ಹತ್ರ ಈಗ ಯುದ್ಧ ಮಾಡೋದ್ ಬಿಡ್ಲಿ, ಈಗ ಅವರು ಸರ್ವೈವ್ ಆಗೋದಕ್ಕೆ ಸಹ ಅವ್ರಿಗೆ ಈಗ ಆಗ್ತಾ ಇಲ್ಲ. ಈಗ ಬೇರೆ ದೇಶಗಳಿಂದ ಅವರು ಸಹಾಯ ಕೇಳ್ತಾ ಇದ್ದಾರೆ. ಸೊ ಅದರಿಂದ ಈಗ ಅವರೇ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಯುದ್ಧ ಮಾಡೋದು ನಮ್ಗೇನು ಅಷ್ಟೊಂದು ದೊಡ್ಡ ಒಂದು
ಇದಿಲ್ಲ. ಯಾಕಂದ್ರೆ ನಮ್ಮ ಸೈನಿಕರು ಈಗ ಆಲ್ರೆಡಿ ತಯಾರಾಗಿದ್ದಾರೆ. ಒಂದು ಆರ್ಡರ್ ಕೊಟ್ರೆ ಸಾಕು, ಯುದ್ಧ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನು ನಮ್ಗೆ ಅದ್ರಲ್ಲಿ ನಮ್ಮ ಅದ್ರಲ್ಲಿ ಏನು ಸಂಕೋಚನೆ ಇಲ್ಲ. ನಿಜ. ನಮ್ಮ ಸೈನ್ಯ ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ. ಎಲ್ಲಾ ಸೈನ್ಯದ ಸೇನಾಧಿಕಾರಿಗಳು, ಸೀನಿಯರ್ ಆಫೀಸರ್ಸ್ ಅಂದ್ರೆ ಜನರಲ್ಸ್, ಮತ್ತೆ ಆರ್ಮಿ, ಏರ್ಫೋರ್ಸ್, ನೇವಿ ಎಲ್ಲರೂ ಆ ಹೇಳಿದ್ದಾರೆ ನಮ್ಗೆ ಈಗ ಆರ್ಡರ್ ಕೊಟ್ರೆ ನಾವು ಯುದ್ಧ ಮಾಡೋದಿಕ್ಕೆ ರೆಡಿ ಆಗಿದ್ದೀವಿ. ಅದನ್ನ ಈಗ ಅವರು ಒಮ್ಮೆ ಯೋಚನೆ ಮಾಡ್ಬೇಕು. ಪಾಕಿಸ್ತಾನ ಈಗ ಇಂಡಿಯಾದೊಂದಿಗೆ ಯುದ್ಧ ಮಾಡಿದ್ರೆ ಹ್ಮ್ ಅವ್ರಿಗೆ ಲಾಸ್ ಅಂತೂ ಗ್ಯಾರಂಟಿ. ಹೌದು ನಾನು ಬೆಳಗ್ಗೆ ಹೇಳಿದ ಪ್ರಕಾರ ಅವ್ರ ಸೈನಿಕರೇ ಈಗ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹೌದು. ಅವರ ಸೇನಾಧಿಕಾರಿ ಅಂದ್ರೆ ಅವರ ಜನರಲ್ ಈಗ ಆಲ್ರೆಡಿ ದೇಶ ಬಿಟ್ಟು ತೊಲಗಿದ್ದಾರೆ. ಮುನೀರ್ ಎಲ್ರು ಈಗ ಅವರು ಸಮರ್ಥನೆ ಮಾಡ್ತಾ ಇಲ್ಲ. ಹೌದು ಸರ್. ಅದನ್ನೊಂದ್ಸಲ ಯೋಚನೆ ಮಾಡ್ಬೇಕು ಅವ್ರಿಗೆ. ಸರ್, ಇನ್ನೊಂದು ವಿಚಾರ ಬಂತು. ಈಗ ನಾವ್ ಯಾವಾಗ್ಲೂ ಹೇಳ್ತೀವಿ ಪಾಕಿಸ್ತಾನಕ್ಕೆ ಟರ್ಕಿ ಮತ್ತು ಚೀನಾ ಬಹಳ ಸಪೋರ್ಟಿವ್ ಆಗಿರ್ತವೆ ಅಂತ ಹೇಳಿ. ಆದ್ರೆ ಟರ್ಕಿ ಅವರಿಗೆ ಹೇಳ್ತಿದ್ದಾರೆ ನಾವು ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾ ಇಲ್ಲ, ಪಾಕಿಸ್ತಾನಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಖಂಡಿತ ನೋಡಿ, ಈಗ ಟರ್ಕಿ ಈಗ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಕಾರಣ ಯಾಕೆಂದ್ರೆ ಬೇರೆ ಕಂಟ್ರಿಗಳು ಎಲ್ಲಾರು ಎಗನೆಸ್ಟ್ ಆಗಿದ್ದಾರೆ ಪಾಕಿಸ್ತಾನಕ್ಕೆ. ಅವ್ರು ಸಪೋರ್ಟ್ ಮಾಡಿದ್ರೆ ಮತ್ತೆ ಅದರಿಂದ ಅವ್ರಿಗೆ ಹಾನಿ ಆಗುತ್ತೆ. ಅದರಿಂದ ಅವ್ರು ಹಿಂಜರಿಗ್ತಾ ಇದಾರೆ. ಸಪೋರ್ಟ್ ಮಾಡೋದಿಲ್ಲ ಖಂಡಿತ. ಸರ್, ಚೀನಾ ಕತೆ ಏನಾಗ್ಬೋದು ಸರ್? ಈಗ ಸಾಕಷ್ಟು ಬಾರಿ ಪಾಕಿಸ್ತಾನ ಕೇಳಿದಾಗೆಲ್ಲ ಚೀನಾ ಸಾಲ ಕೊಡ್ತಾನೆ ಬಂದಿದೆ. ಈಗ ನೋಡಿದ್ರೆ ಮತ್ತೊಮ್ಮೆ ಸಾಲ ಕೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಚೀನಾ ಮೂಗ್ ತೋರಿಸಬಹುದಾ ಅಂತ? ಖಂಡಿತ ಇಲ್ಲ. ನೋಡಿ, ಈಗ ಚೀನಾಗೂ ಸಹ ಬೇರೆ ರಾಷ್ಟ್ರಗಳಿಂದ ಸ್ವಲ್ಪ ಪ್ರೆಷರ್ ಇದೆ. ಈಗ ಅವರು ಸಪೋರ್ಟ್ ಮಾಡಿದ್ರೆ ಮತ್ತೆ ಅವ್ರಿಗೆ ಪೆಟ್ಟು ಬೀಳೋ ಚಾನ್ಸಸ್ ಇದೆ. ಅವ್ರು ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಮುಂದಾಗೋದಿಲ್ಲ. ಯಾಕಂದ್ರೆ ನೋಡಿ, ಈಗ ಅವ್ರಿಗೂ ಸಹ ಈಗ ಬೇರೆ ರಾಷ್ಟ್ರಗಳು, ಫ್ರೆಂಡ್ಲಿ ರಾಷ್ಟ್ರಗಳು, ಇಂಡಿಯನ್ ಫ್ರೆಂಡ್ಲಿ ರಾಷ್ಟ್ರಗಳು ಅವ್ರಿಗೆ ಚೈನಾಗೆ ಮತ್ತೆ ಅವ್ರು ವಿರೋಧವಾಗ್ತಾರೆ. ಅದರಿಂದ ಅವರು ನೋಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಅಂತ. ಸೊ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನನ್ಗೆ ಅನ್ಸಿದಂಗೆ. ಓಕೆ ಸರ್, ಇದೆಲ್ಲದರ ನಡುವೆ ಇವತ್ತು ನಮ್ಮ ಭಾರತದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಯಿತು. ಅದರಲ್ಲೂ ಸಾಲು ಮೀಟಿಂಗ್ ಕೂಡ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು ರಾತ್ರಿ 8 ಗಂಟೆಗೆ ಮತ್ತೊಂದು ಅಂತಿಮವಾದಂತ ಮೀಟಿಂಗ್ ಕೂಡ ನಡೆಯುತ್ತಂತೆ. ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇದೆ ನಿಮ್ಗೆ? ಹೌದು, ಬೆಳವಣಿಗೆಗಳು ಆಗ್ತಾ ಇದಾವೆ. ಈಗ ಯುದ್ಧದ ಬೆಳವಣಿಗೆಗಳು ಆಲ್ರೆಡಿ ಆಗ್ತಾ ಇದಾವೆ. ಈ ತರ ಮೀಟಿಂಗ್ ಮಾಡ್ಬೇಕು. ಯಾಕಂದ್ರೆ ಇದು ಬಹಳ ಮಿನಿಟ್ ಲೆವೆಲ್ ಅಲ್ಲಿ ಇದೆಲ್ಲ ಪ್ಲಾನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಸರ್ಪ್ರೈಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಯಾವಾಗ ಅಟ್ಯಾಕ್ ಮಾಡ್ತೇವೆ ಅಂತ ಹೇಳಿ ಯಾರಿಗೂ ಹೇಳಿ ನಾವು ಅಟ್ಯಾಕ್ ಮಾಡೋದಿಲ್ಲ. ಇದು ಒಂದು ಸಿದ್ಧಾಂತ, ಸೇನೆಯ ಒಂದು ಸಿದ್ಧಾಂತ. ಯಾವಾಗಲೇ ಯಾವುದೇ ದೇಶದ ಮೇಲೆ ಅಟ್ಯಾಕ್ ಮಾಡೋದಕ್ ಮುಂಚೆ ಯಾರಿಗೂ ನಾವು ಈ ದಿನ ಇವತ್ತನೇ ತಾರೀಕು ಈ ಡೇಟ್ಗೆ ನಾವು ಈ ಟೈಮಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ಎಲ್ಲರೂ ಪ್ರಿಪೇರ್ ಆಗಿರ್ತಾರೆ. ಒಮ್ಮೆ ಆದೇಶ ಸಿಕ್ಕಿದ ತಕ್ಷಣನೇ ಅವರು ಅಟ್ಯಾಕ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನು ಸಂಶಯ ಇಲ್ಲ. ಸರ್, ಈಗ ಒಂದು ಮಾತು ಕೇಳಿಸ್ಕೊಂಡ್ವಿ ನಾವು. ಈ ಪಾಕಿಸ್ತಾನದ ಪತ್ರಕರ್ತರು ಮಾತಾಡೋದು, ಅಹಮದ್ ರಶೀದ್ ಅಂತ ಅವ್ರ ಹೆಸರು. ಅವ್ರು ಹೇಳ್ತಾರೆ 6 ತಿಂಗಳಿಂದ ಆರ್ಥಿಕತೆ ಅಂದ್ರೆ ಮೊದಲಿನೇ ಆರ್ಥಿಕತೆ ಹಾಳಾಗೋಗಿದೆ. 6 ತಿಂಗಳಿಂದ ಅಡುಗೆ ಮಾಡೋದಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ ಮನೆಯಲ್ಲಿ, ಇಂಥ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟೊಂದು ದಿಮಾಕ್ ಯಾಕೆ ಅಂತ ಸರ್ ಪಾಕಿಸ್ತಾನಕ್ಕೆ? ಅಷ್ಟೊಂದು ಧೈರ್ಯ ತೋರಿಸ್ತಾ ಇದಾರಲ್ಲ ಯುದ್ಧ ಮಾಡೋದಕ್ಕೆ? ಇಲ್ಲ ನೋಡಿ, ಈಗ ಅವ್ರು ಹೇಳ್ತಾ ಇದಾರೆ ಮೀಡಿಯಾದಲ್ಲಿ, ಈಗ ಅಲ್ಲಿರೋ ಸಿವಿಲಿಯನ್ಸ್ ಪರಿಸ್ಥಿತಿ ಆತರ ಇದೆ. ನೀವು ಆರ್ಮಿ ಅವ್ರನ್ನ ಯೋಚನೆ ಮಾಡಿ. ನಾನು ಬೆಳಗ್ಗೆ ಒಂದ್ಸಲ ಹೇಳಿದ್ದೆ, ಈಗ ನಾನು ಕಾರ್ಗಿಲ್ ಪ್ರಾಂತದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಎಷ್ಟೊಂದು ಅಂದ್ರೆ ಎಷ್ಟೊಂದು ಬಡವರಾಗಿದ್ರು ಅವ್ರ ದೇಶ. ಅವ್ರಿಗೆ ಕೆರೋಸಿನ್ ಆಯಿಲ್ ಇರ್ತಾ ಇರ್ಲಿಲ್ಲ, ರಾಷನ್ಸ್ ಇರ್ತಾ ಇರ್ಲಿಲ್ಲ ಸೋಲ್ಜರ್ಸ್ಗೆ. ಸೊ ನಮ್ಗೆ ಅವ್ರನ್ನ ನೋಡಿ ಕನಿಕರ ಬರ್ತಾ ಇತ್ತು. ನಾನು ಎಷ್ಟೋ ಸಲ ಅವ್ರಿಗೆ ನಮ್ ಪೋಸ್ಟ್ ಎಷ್ಟು 16 ರಿಂದ 18 ಮೀಟರ್ ಅಷ್ಟೇ ದೂರದಲ್ಲಿ ಇರ್ತಾ ಇತ್ತು ಪಾಕಿಸ್ತಾನ ಅಂದ್ರೆ ಕಾರ್ಗಿಲ್ ಪ್ರಾಂತದಲ್ಲಿ. ಸೊ ನಾನೆಲ್ಲ ಅವಾಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಏನೋ ರಾಜಕೀಯ ಲೆವೆಲ್ ಅಲ್ಲೇ ಆಗ್ಲಿ, ಬೇರೆ ಲೆವೆಲ್ ಅಲ್ಲಿ ಆಗ್ಲಿ, ಏನೋ ಒಡಕುಗಳು ಇರ್ತವೆ ಒಬ್ರಿಗೊಬ್ರಿಗೆ. ಬಟ್ ಅವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾರೆ ಅಂದ್ರೆ ಅವ್ರ ದೇಶದವ್ರ ಸೇನೆಯಲ್ಲಿ. ಸೊ ಅವ್ರ ಪರಿಸ್ಥಿತಿ ಆಗಿರ್ಬೇಕಾದ್ರೆ ನೀವು ಯೋಚನೆ ಮಾಡಿ ನೋಡಿ, ಸಿವಿಲಿಯನ್ಸ್ ಅಲ್ಲಿರುವಂತ ನಾಗರಿಕರು ಅವ್ರ ಪರಿಸ್ಥಿತಿ ಯಾವ ತರ ಇರ್ಬೇಕು ಅಂತ. ಖಂಡಿತ ಈಗ ಅವ್ರ ಎಕಾನಮಿ ಯಾವ ತರ ಆಗಿದೆ ಅಂದ್ರೆ ನೀವು ಈಗಾಗ್ಲೇ ನೋಡ್ತಾ ಇದ್ದೀರಾ. ಅಲ್ಲಿ ಯಾವ ಪರಿಸ್ಥಿತಿ ಆಗಿದೆ, ಅಲ್ಲಿನ ಆಹಾರ ಧಾನ್ಯಗಳು ಆಗ್ಲಿ,
ವೆಜಿಟೇಬಲ್ಸ್ ಆಗ್ಲಿ ಏನೇ ಆಗ್ಲಿ ಹೌದು. ಎಷ್ಟೊಂದು ರೇಟ್ ಹೆಚ್ಚಾಗಿದೆ ಅಲ್ಲಿ. ಹ್ಮ್ 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 ಸರ್, ಈಗ ಸೊ ಈ ಮತ್ತೊಂದ್ ತರ ಕಡೆ ಎಲ್ಲ ಈ ಇದೆ ಸರ್. ಟರ್ಕಿ ದೇಶವನ್ನ ಹೆಂಗ್ ಸರ್ ನಂಬೋದು? ಯಾಕೆಂತ ಹೇಳಿದ್ರೆ ಮೊದಲಿನಿಂದಲೂ ಕೂಡ ಈ ಟರ್ಕಿ ಪಾಕಿಸ್ತಾನವನ್ನ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಈಗ ನೋಡಿದ್ರೆ ನಾವು ಬೆಂಬಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಒಳಗೊಳಗೆ ಸಪೋರ್ಟ್ ಮಾಡ್ತಾ ಇರಬಹುದಲ್ವಾ ಅಂತ. ಅದು ನೋಡಿ, ಅದು ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಒಳಗೊಳಗೆ ಸಪೋರ್ಟ್ ಮಾಡ್ಲೂಬಹುದು. ಬೇರೆ ದೇಶಗಳಿಗೆ ತಿಳಿದಿರೋ ಹಾಗೆ ಒಳಗೊಳಗೆ ಸಪೋರ್ಟ್ ಮಾಡಬಹುದು. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಒಂದು ಕನಿಕರ ಇದೆ. ನಮ್ಮ ಹ್ಮ್ ಮುಸ್ಲಿಂ ರಾಷ್ಟ್ರ, ನಾವು ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಉದ್ದೇಶ ಇರುತ್ತೆ. ಬಟ್ ಹ್ಮ್ ಆದ್ರೂ ಸಹ ಆ ದೊಡ್ಡ ಲೆವೆಲ್ ಅಲ್ಲಿ ಅವ್ರು ಸಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹ್ಮ್ ಈಗ ಅಕಸ್ಮಾತ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ ಟರ್ಕಿಗೆ ಏನ್ ಎಫೆಕ್ಟ್ ಆಗ್ಬೋದು ಸರ್? ಟರ್ಕಿಗೆ ನೋಡಿ, ಈಗ ಈ ಹೊರ ರಾಷ್ಟ್ರಗಳು, ಬೇರೆ ರಾಷ್ಟ್ರಗಳು, ಮುಸ್ಲಿಂ ಹ್ಮ್ ರಾಷ್ಟ್ರಗಳಿಗೆ ಕೆಲವೊಂದು ರಾಷ್ಟ್ರಗಳು ಹ್ಮ್ ಟರ್ಕಿ ಮೇಲೆ ವಿರೋಧ ಮಾಡ್ಬೋದು. ಹ್ಮ್ ಅದರಿಂದ ಎಫೆಕ್ಟ್ ಆಗ್ಬೋದು ಅಂತ ನಾನು ಊಹಿಸ್ತೀನಿ. ಹ್ಮ್ 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 ಸರ್, ಈಗ ಯುದ್ಧ ಅಂತ ಅಂದ್ರೆ ಸುಮ್ಮನೆ ಅಲ್ಲ, ಬೇರೆ ಬೇರೆ ದೇಶಗಳ ಒಂದು ಬೆಂಬಲವೂ ಕೂಡ ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ಆ ಬೆಂಬಲ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅಂತ ವಿದೇಶಗಳಿಂದ? ಖಂಡಿತ ನೋಡಿ, ಈಗ ವಿದೇಶಗಳಿಂದ ಬೆಂಬಲ ಖಂಡಿತ ಸಿಗುತ್ತೆ ಭಾರತಕ್ಕೆ. ಹ್ಮ್ ಯಾಕಂದ್ರೆ ಈಗ ಅವರು ಪಾಕಿಸ್ತಾನ ಒಬ್ಬ ಮಂತ್ರಿ ಹೇಳಿದ್ರು ಕೆಲವು ದಿನಗಳ ಹಿಂದೆ, ನಾವು ಹ್ಮ್ ಪರಮಾಣು ಬಾಂಬನ್ನ ಯೂಸ್ ಮಾಡ್ತೀವಿ ಅಂತ. ಹ್ಮ್ ಆ ತರ ಅವ್ರ ಥಿಂಕಿಂಗ್ ಇದೆ. ಹ್ಮ್ ಅದು ಬಂದ್ಬಿಟ್ಟು ಯಾರಿಗೂ ಯೂಸ್ ಮಾಡೋಂಗಿಲ್ಲ. ಪರಮಾಣು ಬಾಂಬನ್ನ ಯಾವುದೇ ಕಾರಣಕ್ಕೂ ಯಾವುದೇ ದೇಶ ವಿರೋಧಿ ದೇಶಗಳ ಮೇಲೆ ಯೂಸ್ ಮಾಡೋಂಗಿಲ್ಲ. ಆ ತರ ಒಂದು ಅವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹ್ಮ್ ಅದೆಲ್ಲ ನೋಡಿದ್ರೆ ಜನರಿಗೆ ಒಂದು ದಾರಿ ತಪ್ಪಿಸ್ತಾ ಇದ್ದಾರೆ ಅವರು ಅವರಿಂದ. ಹ್ಮ್ ಯಾಕಂದ್ರೆ ನಮ್ಮ ಇಂಡಿಯಾದಿಂದ ಬಚಾವ್ ಆಗೋದಕ್ಕೆ ಬೇರೆ ಬೇರೆ ಅವರು ಪ್ಲಾನ್ ಗಳನ್ನ ಹೇಳ್ತಾ ಇದ್ದಾರೆ ಮೀಡಿಯಾದಲ್ಲಿ. ಬಟ್ ಅದೆಲ್ಲ ಹ್ಮ್ ಸಾಧ್ಯ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಅವರು ಅವರಿಗೆ ಯಾರು ಬೆಂಬಲ ಕೊಡೋದಿಲ್ಲ. ಹ್ಮ್ ಯಾಕಂದ್ರೆ ಅವ್ರು ಮಾಡಿರೋ ಒಂದು ಕಾರ್ಯ ನೋಡಿ, ಈಗ ಅದು ಭಯೋತ್ಪಾದನೆ ಕಾರ್ಯ, ಅದು ಎಲ್ಲರೂ ಅವ್ರ ವಿರೋಧಿಸ್ತಾ ಇದ್ದಾರೆ. ಹ್ಮ್ 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 ಸರ್, ಈಗ ನಾವು ಮತ್ತೆ ಭಾರತಕ್ಕೆ ಬರೋದಾದ್ರೆ, ಅಂದ್ರೆ ಈಗ ಬೆಳಗ್ಗೆಯಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಾಲು ಸಾಲು ಸಭೆಗಳು ನಡೀತಾ ಇದ್ದಾವೆ. ಇದೆಲ್ಲದರ ನಡುವೆ ಮತ್ತೆ ರಾತ್ರಿ 8 ಗಂಟೆಗೆ ಮತ್ತೊಂದು ಸಭೆ ಅಂತೆ. ಔಟ್ಕಮ್ ಏನಿರಬಹುದು ಸರ್? ಯಾವ ರೀತಿಯಾದಂತ ಒಂದು ನಿರ್ಧಾರವನ್ನ ಮಾಡಬಹುದು? ನನ್ನ ಪ್ರಕಾರ ಈಗಾಗಲೇ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ, ಏರ್ ಸ್ಟ್ರೈಕ್ ಆಗಿದೆ. ಅದೇ ರೀತಿಯಾಗಿ ಏನಾದ್ರೂ ಮತ್ತೆ ದಾಳಿ ಮಾಡಬಹುದಾ, ಅಥವಾ ಯುದ್ಧ ಏನಾದ್ರೂ ಮಾಡುವಂತ ಸಾಧ್ಯತೆ ಇದೆಯಾ? ನೋಡಿ, ಯುದ್ಧ ಅಂತೂ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ಅದು ಹ್ಮ್ ನಾವು ಹೇಳೋದಕ್ಕಾಗಲ್ಲ. ಹ್ಮ್ ಎಲ್ಲಿ ಮಾಡ್ತಾರೆ, ಯಾವ ಪ್ರಾಂತದಲ್ಲಿ ಹೋಗಿ ಅವ್ರು ಅಟ್ಯಾಕ್ ಮಾಡ್ತಾರೆ ಅಂತ, ಹ್ಮ್ ಅದೆಲ್ಲ ಕಾನ್ಫಿಡೆನ್ಷಿಯಲ್. ಅದು ಹ್ಮ್ ಒಳಗೊಳಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಬಟ್ ಹ್ಮ್ ಏನೇ ಆಗ್ಲಿ, ಈಗ ಶೀಘ್ರದಲ್ಲಿ ಒಂದು ಹ್ಮ್ ಆ ಏರ್ ಸ್ಟ್ರೈಕ್ ಮಾಡ್ತಾರ, ಯಾವ್ದಾದ್ರು ಒಂದು ಪ್ಲಾನ್ ಮಾಡಿದ್ದಾರೆ. ಅದು ಹ್ಮ್ ಮಾಡೇ ಮಾಡ್ತಾರೆ ಆದಷ್ಟು ಬೇಗ. ಹ್ಮ್ ಅದ್ರಲ್ಲಿ ಏನ್ ಸಂದೇಹನೇ ಇಲ್ಲ. ಹ್ಮ್ ಸರ್, ಕೇವಲ ಏರ್ ಸ್ಟ್ರೈಕ್ ಅಥವಾ ಈ ಸರ್ಜಿಕಲ್ ಸ್ಟ್ರೈಕ್ ಮಾಡೋದಾಗಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಆಗ್ಬೇಕಾಗಿತ್ತ ಅಂತ? ಯಾಕೆ ಅಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಏರ್ ಸ್ಟ್ರೈಕ್ ಮಾಡಿದ್ರು, ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಆಗಿರ್ಲಿಲ್ಲ ಅದಕ್ಕೆ. ಖಂಡಿತ ನೋಡಿ, ಈಗ ವಾರಂತೂ ಆಗೋ ಚಾನ್ಸಸ್ ಇದೆ. ಹ್ಮ್ ಯಾಕಂದ್ರೆ ಈ ಮಾಡ್ತಾ ಇರೋ ಮೀಟಿಂಗ್ಸ್, ಜಾಯಿಂಟ್ ಮೀಟಿಂಗ್ಸ್, ಹ್ಮ್ ಇದನ್ನ ನೋಡಿದ್ರೆ ದೊಡ್ಡ ಲೆವೆಲ್ ನಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಹ್ಮ್ ಚಾನ್ಸಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಹ್ಮ್ ಬಟ್ ಯಾವಾಗ ಮಾಡ್ತಾರೆ ಅಂತ ಅದು ಕನ್ಫರ್ಮೇಶನ್ ಇನ್ನೂ ಬಂದಿಲ್ಲ. ಬಟ್ ಹ್ಮ್ ಯುದ್ಧ ಆಗೋ ಸಾಧ್ಯತೆಗಳಿದೆ. ಅದಕ್ ಮುಂಚೆ ಏನಾದ್ರು ಒಂದು ದೊಡ್ಡ ಲೆವೆಲ್ ಅಲ್ಲಿ ನಮ್ಮ ಏರ್ ಸ್ಟ್ರೈಕ್ ಮಾಡಿದ್ರಲ್ಲ, ಅದೇ ಪ್ರಕಾರ ಈಗಾಗ್ಲೇ ನೋಡಿ ಅವ್ರಿಗೆಲ್ಲ ಗೊತ್ತೇ ಇದೆ ಯಾವ್ಯಾವ ಲೊಕೇಶನ್ಗಳಲ್ಲಿ ಅದು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಆಗ್ಲರಿ ಬಂದಿದೆ. ಹೌದು. ಅವರೆಲ್ಲೆಲ್ಲ ಅಡ್ಕೊಂಡಿದ್ದಾರೆ. ಈ ಫಸ್ಟ್ ಈ ಆತಂಕವಾದಿಗಳು, ಉಗ್ರವಾದಿಗಳನ್ನ ಧ್ವಂಸ ಮಾಡ್ಬೇಕು. ಆ ಹ್ಮ್ ಕಾರ್ಯಾಚರಣೆ ಫಸ್ಟ್ ಮಾಡೇ ಮಾಡ್ತಾರೆ. ಅದ ನಂತರ ಬೇರೆ ಯಾವ್ದಾದ್ರು ಪ್ಲಾನಿಂಗ್ ಇದ್ರೆ ಅದನ್ನು ಸಹ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಹ್ಮ್ ಸಮಯ ತಗೋತಾರೆ. ಯಾಕಂದ್ರೆ ಇದು ಬಹಳ ಡಿಟೇಲ್ ಆಗಿ ಪ್ಲಾನ್ ಮಾಡ್ಬೇಕಾಗುತ್ತೆ. ಹ್ಮ್ ಪ್ರತಿಯೊಂದು ಒಂದು ಫಾರ್ಮೇಶನ್ಸ್ ಇರುತ್ತೆ. ಆ ಫಾರ್ಮೇಶನ್ ಕಮಾಂಡರ್ಸ್ ಜೊತೆಲೆಲ್ಲ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಯಾರು ಹ್ಮ್ ಎಲ್ಲಿಂದ ಅಟ್ಯಾಕ್ ಮಾಡ್ಬೇಕು, ಅವ್ರಿಗೆ ರಿಎನ್ಫೋರ್ಸ್ಮೆಂಟ್ ಎಲ್ಲಿಂದ ಸಿಗುತ್ತೆ, ಅದೆಲ್ಲ ಹ್ಮ್ ಬಹಳ ಡೀಟೇಲ್ ಆಗಿ ಒಂದು ಪ್ಲಾನ್ ಮಾಡ್ಬೇಕಾಗುತ್ತೆ. ಹ್ಮ್ 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 ಹ್ಮ್
ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ಕೇವಲ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತೆ ಭಾರತ ಅಂತ ಅನ್ನೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತ ಹೇಳಿದ್ರೆ ನೇರವಾಗಿ ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಹೋಗುವಂತ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಯುದ್ಧ ಅಂತ ಅಂದ್ರೆ ಅದು ಸುಲಭ ಅಲ್ಲ. ನಾನು ಮತ್ತೊಮ್ಮೆ ಹೇಳೋದಾದ್ರೆ ಆರ್ಥಿಕತೆಯ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಹಾಗಾಗಿ ಭಾರತ ಈ ರಿಸ್ಕ್ ತೆಗೆದುಕೊಳ್ಳುತ್ತಾ ಅಂತ ಸದ್ಯಕ್ಕೆ? ಅದೇ ನೋಡಿ, ಈಗ ಆರ್ಥಿಕ ಸ್ಥಿತಿ ಬಹಳ ಸ್ವಲ್ಪ ನಾವೇ ಹೇಳಿದ ಪ್ರಕಾರ ಒಂದ್ 20 ವರ್ಷ ಹಿಂದೆ ಹೋಗ್ಬಿಡುತ್ತೆ ಭಾರತ. ಯಾಕಂದ್ರೆ ಸುಮಾರು ಅದರಲ್ಲಿ ಏನಂತಾರೆ, ಆರ್ಥಿಕತೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದರಿಂದ ನಮ್ಗೆ ಸ್ವಲ್ಪ ಪೆಟ್ಟು ಬೀಳ್ಬಹುದು. ಇದ್ರನ್ನ ಯೋಚನೆ ಮಾಡ್ಬೇಕು. ಈಗ ಅಲ್ಲಿ ದೊಡ್ಡವರೆಲ್ಲ ಕುತ್ಕೊಂಡಿದ್ದಾರೆ ಸೆಂಟ್ರಲ್ ಅಲ್ಲಿ, ಅವರೆಲ್ಲ ಒಮ್ಮೆ ಯೋಚನೆ ಮಾಡ್ತಾರೆ ಯಾವ ರೀತಿ ನಮ್ಗೆ ಪೆಟ್ಟು ಬೀಳ್ಬಾರ್ದು, ಮತ್ತೆ ಅವ್ರಿಗೆ ಹಾನಿ ಆಗ್ಬೇಕು, ಮಿಲಿಟೆಂಟ್ಸ್ಗೂ ಹಾನಿ ಆಗ್ಬೇಕು, ಅವ್ರ ದೇಶಕ್ಕೂ ಸಹ ಹಾನಿ ಆಗ್ಬೇಕು. ಅದರಿಂದ ಅವ್ರಿಗೆ ಮುಂದೆ ಮಾಡಬಾರ್ದಂತ ಒಂದು ಮನ್ಸು ಬರ್ಬೇಕು. ಇನ್ನು ಮುಂದೆ ಈ ತರ ಭಾರತದ ಮೇಲೆ ದಾಳಿ ಮಾಡಬಾರ್ದು, ಉಗ್ರರ ದಾಳಿ ಮಾಡಬಾರ್ದು ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡ್ಬೇಕು. ಆ ತರ ಒಂದು ದೊಡ್ಡ ಲೆವೆಲ್ ಅಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಈಗ. ಎಸ್ ಎಸ್ ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ಯುದ್ಧ ನಡಿಬೇಕಾ ಅಥವಾ ಬೇರೆ ರೀತಿಯಲ್ಲಿ ಏನಾದ್ರೂ ಹೊಡೆತ ಕೊಡ್ಬೇಕು ಪಾಕಿಸ್ತಾನಕ್ಕೆ? ಅಲ್ಲ, ಯುದ್ಧ ನಡಿಬೇಕು ಅಂತ ನಾನು ಖಂಡಿತವಾಗಿ ಏನು ಹೇಳ್ತಾ ಇಲ್ಲ, ಮಾಡ್ಲೇಬೇಕು ಅಂತ. ಬಟ್ ನಮಗೆ ಆರ್ಥಿಕ ಸ್ಥಿತಿಯಲ್ಲಿ ಸಹ ಸ್ವಲ್ಪ ಪೆಟ್ಟು ಬೀಳುತ್ತೆ. ಅದರಿಂದ ದೊಡ್ಡ ಲೆವೆಲ್ ಅಲ್ಲಿ ಏನಾದ್ರು ಮಾಡಿ, ಮೊದಲನೇದಾಗಿ ನಮ್ಮ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ, ಅದನ್ನ ಏನಾದ್ರು ಮಾಡಿ ನಾವು ಹಿಂತೆಗಿಬೇಕು. ಇಲ್ಲ ಅಂದ್ರೆ ಈ ಪರಿಸ್ಥಿತಿ ಮುಂದೆ ಬರೋ ದಿನಗಳಲ್ಲಿ ಸಹ ಇದು ಕಾಡುತ್ತೆ ನಮ್ಗೆ. ಸೊ ಇದನ್ನ ಬಗ್ಗೆ ದೊಡ್ಡ ಲೆವೆಲ್ ಅಲ್ಲಿ ಯೋಚನೆ ಮಾಡಿ ಅದನ್ನ ಉಳಿಸ್ಕೊಂಡ್ರೆ ನಮ್ಗೆ ಮುಂದೆ ಇಂಥ ಪರಿಸ್ಥಿತಿಗಳು ಬರೋದಿಲ್ಲ ಅಂತ ನಾನ್ ನಂಬ್ತೀನಿ. ಎಸ್ ಎಸ್ ಥ್ಯಾಂಕ್ ಯು ರಘುರಾಮ್ ರೆಡ್ಡಿ ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಎಸ್, ಇದು ರಘುರಾಮ್ ರೆಡ್ಡಿ ಅವರ ಮಾತು. ಎಲ್ಲ ಒಂದ್ ಕಡೆ ಯುದ್ಧಕ್ಕೆ ಭಾರತ ಅಂತೂ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ಸಾಲು ಸಾಲು ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ ರಾತ್ರಿ 8 ಗಂಟೆಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ.